ಸಿಆರ್ಪಿಎಫ್ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವಾಗ 24 ಡಿಸೆಂಬರ್ 2020ರಂದು ಹುತಾತ್ಮರಾದ ವೀರ ಯೋಧ ಮುತ್ತಪ್ಪ ಈರಪ್ಪ ಅಮೀನ್ಭಾವಿ ಅವರ ಪುತ್ರಿ ಅನಾವರಣ ಸಮಾರಂಭವು ಸ್ವಗ್ರಾಮ ಕರಗಾವಿನಲ್ಲಿ ನಡೆಯಿತು. ಬೈಲೂರು ಮಠದ ಶ್ರೀ ನಿಜಗುಣಾನಂದ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯಮಕನಮರಡಿಯ ಹುಣಸಿಕೋಳ ಮಠದ ಉತ್ತರಾಧಿಕಾರಿ ಶ್ರೀ ಸಿದ್ದಬಸವ ದೇವರ ಸಾನ್ನಿಧ್ಯದಲ್ಲಿ ಹಾಗೂ ಸಹಕಾರಿ ಧೂರಿನ ಡಿ.ಟಿ. ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೋಬ್ರಾ ಕಮಾಂಡೋ ಸ್ಕೂಲಿನ ಡೆಪ್ಯೂಟಿ ಕಮಾಂಡೆಂಟ್ ನರೇಶ್ ಕುಮಾರ್ ಸೇರಿದಂತೆ ಸಾವಿರಾರು ಗ್ರಾಮಸ್ಥರು ದೇಶಪ್ರೇಮಿಗಳು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಶ್ರೀ ನಿಜಗುಣಾನಂದ ಮಹಾಸ್ವಾಮೀಜಿಗಳು ಮಾತನಾಡಿ, ವ್ಯಕ್ತಿಯ ಅಭಿಮಾನಿ ಆಗಬೇಡಿ, ದೇಶ ಅಭಿಮಾನಿಯಾಗಿ. ದೇಶ ಬಗ್ಗೆ ಚಿಂತನೆ ಮಾಡುವವನೇ ನಿಜವಾದ ದೇಶಪ್ರೇಮಿ. ಮುತ್ತಪ್ಪ ಅವರ ಸ್ಮಾರಕವು ಇದು ಕೇವಲ ಗ್ರಾಮದ ಸ್ಮಾರಕವಲ್ಲ, ಇದು ರಾಷ್ಟ್ರೀಯ ಸ್ಮಾರಕವಾಗಿ ಗುರುತಿಸಬೇಕು. ಪ್ರತಿಯೊಬ್ಬರೂ ಚಾರಿತ್ರಿಕ ಸಂಸ್ಕಾರಯುಕ್ತ ಆರೋಗ್ಯವಂತ ಜೀವನ ಬಾಳಿದರೆ ಮಾತ್ರ ದೇಶ ಸದೃಢ ಆಗಲಿಕ್ಕೆ ಸಾಧ್ಯ. ಈಗಿನ ಯುವಕರು ಮಕ್ಕಳು ಕೇವಲ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಬಳಕೆ ಮಾಡುತ್ತಿದ್ದಾರೆ. ಇದನ್ನು ಬಿಟ್ಟು ಮಹಾಪುರುಷರ ಪುಸ್ತಕಗಳನ್ನು ಓದಬೇಕು ಎಂದು ಹೇಳಿದರು. ಮಾಜಿ ಸೈನಿಕರು ಶಾಲೆಗಳನ್ನು ದತ್ತಕ ತೆಗೆದುಕೊಂಡು ಶಾಲೆಗಳಲ್ಲಿ ದೇಶಭಕ್ತಿ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಕೋರಿದರು. ಈ ಸಂದರ್ಭದಲ್ಲಿ ವೀರ ಯೋಧ ಮುತ್ತಪ್ಪ ಅವರ ಕುಟುಂಬಕ್ಕೆ ಹಾಗೂ ಮಾಜಿ ಸೈನಿಕರಿಗೆ ಸತ್ಕರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಜು ಪಾಟೀಲ್, ಪರಪ್ಪ ಕಮ್ತೆ, ಬೀರಪ್ಪ ಮಾಳಿಂಗೆ, ಅರುಣ್ ಮಾಳಿಂಗೆ, ಬಾಳಪ್ಪ ಕುರ್ನಿ, ಈರಪ್ಪ ಅಮೀನ್ಭಾವಿ, ಶ್ರೀಮತಿ ಮಹಾದೇವಿ ಅಮೀನ್ಭಾವಿ, ಶ್ರೀಮತಿ ಶ್ರುತಿ ಮುತ್ತಪ್ಪ ಅಮೀನ್ಭಾವಿ, ಬಿ.ಎಸ್. ಪಾಟೀಲ್, ಅಜಿತ್ ಬಸಗೌಡನವರ್, ಸದಾಶಿವ ಅಮೀನ್ಭಾವಿ, ರಾವ್ಜಿ ಘೋರ್ಪಡೆ, ಬೀರಪ್ಪ ಪೂಜಾರಿ, ಮಂಜು ಮಾಯಪ್ಪಗೋಳ್, ಶಂಕರಾನಂದ್ ಖೋತ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಗ್ರಾಮಸ್ಥರು, ದೇಶಪ್ರೇಮಿಗಳು, ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮಾಜಿ ಸೈನಿಕರು ಉಪಸ್ಥಿತರಿದ್ದರು. ನಮ್ಮೂರೊಳಗಡೆ ಹಬ್ಬ ನಡೆದಿದೆ ಅಂದ್ರೆ ಕಾರಣ ನಮ್ಮ ದೇಶದ ಸೈನಿಕರು. ಅಂತಹ ಒಂದು ಸೈನ್ಯವನ್ನ ಕಟ್ಟಿ ಬೆಳೆಸುವಂತಹ ಕೆಲಸಕ್ಕೆ ಹಡೆದು ಕೊಟ್ಟಂತ ತಾಯಿ ಎಷ್ಟು ದೊಡ್ಡವಳು, ಕಟ್ಕೊಂಡ್ ಗಂಡನಂತಹ ದೇಶಕ್ಕೆ ಬಿಟ್ಟಂತಹ ಹೆಣ್ಮಗಳು ಅಷ್ಟೇ ದೊಡ್ಡವಳು. ಧಾರವಾಡ ಜಿಲ್ಲಾ ಇನಾಮಂಗಲದ ವಿರಕ್ತ ಮಾಡಿದ ಒಂದು ಪುಸ್ತಕ ಬಂತು, ಸನ್ಯಾಸಿ ಮತ್ತು ಸೈನಿಕ ಅಂತೇಳಿ. ಅದ್ರೊಳಗೆ ವೇದನೆಯನ್ನು ಕುರಿತು 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 ಬರೀತಾನೆ. ಒಂದ್ ಕಡೆ ಕೇಳಿದ್ರಂತ ಒಬ್ಬ ಯೋಧನನ್ನು ಕೇಳಿದ್ರಂತ, ನಿನಗೆ ಯಾವಾಗ ದುಃಖ ಅನಿಸ್ತು? ಏನಿಲ್ರಿ, ಹೈಸ್ಕೂಲ್ ಮುಗಿದ್ ಕೂಡಲೇ ನಾನು ಹೋಗ್ಬಿಟ್ಟೆ, 17-18 ವರ್ಷಕ್ಕಂದ್ರೆ ನಾನು ಸೈನ್ಯ ಸೇರ್ಕೊಂಡೆ, ಅವಾಗ ದುಃಖ ಅನಿಸ್ತು. ನಿಮಗಿಲ್ಲ. ಹಂಗಾರೆ ಅಣ್ಣ ತಮ್ಮನ ಮದುವೆ ಮಾಡುವಾಗ ನಿನಗೆ ಸುಟ್ಟಿ ಕೊಡ್ಲಿಲ್ಲ, ಅವಾಗ ದುಃಖ ಅನಿಸ್ತೇನು? ಇಲ್ರಿ, ಅವಾಗ ದುಃಖ ಅನಿಸ್ಲಿಲ್ಲ. ಇಲ್ಲ, ಮದ್ವೆ ಎಂಗೇಜ್ಮೆಂಟ್ ಆಗಿರ್ತದೆ, ಮದ್ವೆಗೆ ಡೇಟ್ ಫಿಕ್ಸ್ ಮಾಡಿದಾಗ ನಿನಗೆ ಮದ್ವಿಗೂ ಕೂಡ ಅವ್ರು ಸುಟ್ಟಿ ಕೊಡ್ತಾ ಇದ್ದಾಗ ನಿನಗೆ ದುಃಖ ಅನಿಸ್ತೇನು? ಇಲ್ಲ, ಆಗೋ ದುಃಖ ಅನಿಸ್ಲಿಲ್ರಿ. ನಮ್ಮ 3 ದೇವ್ರ ಜಾತ್ರೆ ನಡೆದ, ಜಾತ್ರೆಗಾರ ಸುಟ್ಟಿ ಕೊಡಂದಾಗ ಸುಟ್ಟಿ ಕೊಡದೇ ಇದ್ದಾಗ ದುಃಖ ಅನಿಸ್ತೇನು? ಇಲ್ಲ. ದೂರದ ದೇಶದ ತಲೆ ಮೇಲೆ ಇದ್ದಾಗ, ಊರಾಗ ಅವು ಸತ್ತಾಗ ಅವನ ಹೆಣಕ್ ಬರಕ್ ಆಗ್ಲಿಲ್ಲ, ಅವಾಗ ದುಃಖ ಅನಿಸ್ತೇನು? ಇಲ್ಲ, ನಂಗೆ ಆಗೋ ದುಃಖ ಅನಿಸ್ಲಿಲ್ಲ. ಆಗಾಗ ಹೊಟ್ಟಿನ ಹುಟ್ಟಿದ ಕೂಸಿಗೆ ಜಡಿ ತೆಗಿಯಕ್ ಬರ್ಲಿಲ್ಲ, ಹೆಸರಿಡಾಕ್ ಬರ್ದಾಗ, ವಿಡಿಯೋ ಕಾಲ್ದಾಗ ನನ್ನ ಮಗನ ಮುಖ ನನ್ನ ನೋಡಿದಾಗ ದುಃಖ ಅನಿಸ್ತೇನೋ? ಆಗೂ ದುಃಖ ಅನಿಸ್ತಿಲ್ಲ. ಸಿಯಾಚಿನ್ ಅಂತಹ ಪ್ರದೇಶದಾಗ ಹಾಕಿದಾಗ ಆತೇನೋ? ಇಲ್ಲ. ಪುಲ್ವಾಮಾ ಅಂತಹ ಪ್ರದೇಶದಾಗ ಹಾಕ್ತೇನೋ? ಇಲ್ಲ. ಪಾಕಿಸ್ತಾನ್ ಬಾರ್ಡರ್ದಾಗ ಹಾಕ್ತೇನೋ? ಇಲ್ಲ. ಇಲ್ಲ, ಚೀನಾ ಬಾರ್ಡರ್ದಾಗ ಹಾಕಿದಾಗ ಆತೇನೋ? ಇಲ್ಲ. ಮತ್ತೆ ಯಾವಾಗ ದುಃಖ ಅನಿಸ್ತು? ಏನಿಲ್ರಿ, ಮದುವೆ ಮಾಡ್ಕೊಂಡಿದ್ದೆ, ಮದುವೆ ಮಾಡ್ಕೊಂಡು 1-2 ತಿಂಗಳು ಸುಟ್ಟಿ ಬಂದಿದ್ದೆ, ಹಂಗೂ ಹಿಂಗೂ ಖರ್ಚು ಮಾಡಿದ್ದ ಸಾಲ ಎಲ್ಲ ಹರಿದು ಸುಟ್ಟಿ ಮುಗಿಸ್ಕೊಂಡು ಮದುವೆ ಮಾಡ್ಕೊಂಡು ಮರ್ದಿನ ಒಂದ್ 2-3 ತಿಂಗಳು ಉಳಿದ ಮೇಲೆ ಪುನಃ ಹೋದೆ. 3 ವರ್ಷ ಸುಟ್ಟಿ ಕೊಡ್ಲಿಲ್ಲ. 3 ವರ್ಷದ ಮೇಲೆ ಹೊಳ್ಳಿ ಮನೆಗೆ ಬೆಳಿಗ್ಗೆ ಬಂದು ಬಗಲ ಬಡದಾಗ ಒಂದು ಸಣ್ಣ ಮುದ್ದಾದ 2-2.5 ವರ್ಷದ ಕೂಸ್ ಬಂದು ಬಗಲ ತೆಗೆದು, ಅಮ್ಮ ಯಾರೋ ಅಂಕಲ್ ಬಂದಾರ ನೋಡು ಅಂದಾಗ, ನನ್ನ ಮಗನ ನನಗೆ ಅಂಕಲ್ ಅಂದಾಗ ನನಗೆ ದುಃಖ ಅನಿಸ್ತಂತಲ್ಲ. ಅಂದ್ರೆ ಸೈನಿಕನ ಕಷ್ಟ ಏನು ನಿಮ್ಗೆ ಅರ್ಥ ಆಗಂಗಿಲ್ಲ. ಈಗ अरे खरा चीज बताएगा, खरा चीज भी आएगा. और देशभक्ति का जज्बा है हर आदमी के अंदर होना चाहिए. जेंट्स पुरुष नहीं आजकल है, महिला भी तो है, हमारा साथ में है, काम करते हैं. तो ना ये काम करने के तो है, मतलब आजकल है, सबका है. देशभक्ति तो मेन नहीं. अभी आपको है मालूम है, ताकि पश्चिम बंगाल में है पूरा है पावर चला गया था. जितना है मतलब गड़बड़ किया है जो ममता बनर्जी, अभी हटा के तो फेंक दिया जनता. मतलब सही आदमी को है हमेशा है राज करना चाहिए, सही खराब आदमी को तो है कभी करना चाहिए, मतलब ये. और साथ में है
इसके साथ साथ अपना है परिवार को है आगे बढ़ाना और सबका है काम तो अच्छा करना चाहिए। तो मैं भी 99 बटालियन में है काम किया हूँ मैंने। इससे अभी कोबरा स्कूल में है आने के पहले 99 बटालियन में था और उस वक्त भी सुना मैंने तो है। वैसे आने के पहले मुत्तप्पा इरप्पा अमीना भवी ये साथ मतलब तो हमारा साथ काम करते थे। एक इलेक्ट्रिशियन का भी तो है काम करते थे और है ये कर्नाटक रहने वाला बहुत अच्छा करके तो नाम सुना हमने। 99 बटालियन सिकंदराबाद में है तो बहुत अच्छा करते थे। काफ़ी लोग अभिमान करते थे। हम लोग तो है हमारा बीच में है बात करने वाला कर्नाटक का है जो रहने वाला और वो है बहुत पसंद करते थे। सबसे दोस्ती रहते थे और है सबसे अच्छा से तो है ना मतलब मुझे तो है मैं मिला नहीं है बाकायदा। मैं 21 में पोस्टिंग हुआ वहाँ है 99 में तो यहाँ है पिछले साल आ गया था 25 में। फिर जब तक रहा हुआ मैंने तो है सुना हूँ मैंने तो पूरा ठीक है। और साथ में है तो हमको ये दुख की बात है एक होनहार साहसी देशभक्तिवान आदमी है गुजर गए करके तो है हमको भी दुखी है। मगर है किस्मत और है फेट बदल नहीं कर सकता। जो होना है होगा और हम लोग अपना हृदय से उसका है तो आत्मा का है शांति प्रदान के लिए भगवान का है तो है ना हम प्रणाम करते हैं और उम्मीद करते हैं उसका है तो आत्मा का है हमेशा है एबोर्ड ऑफ हेवन में है हेवनली बॉडी का तो है अपना आदर प्रदान करे और उसका आत्मा का शांति प्रदान करे। और साथ में है मेरे काम के वजह से तो है हर जगह में हिंदुस्तान की तो है हर कोने में काम किया हूँ। अक्सर तो है 9 साल तो है प्रधानमंत्री अटल बिहारी वाजपेयी मनमोहन सिंह टीवी नरसिम्हा राव एंड उससे पहले वाला तो देवगौड़ा से लेकर सब लोग जो पास में है। मैं एसपीज में रहा स्पेशल प्रोटेक्शन ग्रुप उसके साथ रहा हूँ मैंने प्रोटेक्शन में। आप जेड प्लस कैटेगरी कहता है उसमें रहा हुआ और है कश्मीर में रहा हुआ काफ़ी हद तक है। मणिपुर में काम किया त्रिपुरा में काम किया और है छत्तीसगढ़ से लेकर सब जगह तो है पार्ट्स में काम किया। इसके अलावा है विदेश में भी काम करने के तो मौका मिल गया तो मैं काफ़ी सारा पर हर जगह जाएगा तो कहीं भी जाए विदेश भी घूम के आया मैंने और है उसके बाद तो है तुरंत महसूस होता था हमारा देश का है मिट्टी का खुशबू तो कहीं नहीं आएगा। इस देश का है धरती का है और इस देश का है अपना आत्मीयता है जो कुछ है अपना आदर भाव है। देखिए तो एक फंक्शन के लिए तो कितना लोग आया हुआ तो वो महान आत्मा है इसीलिए तो आप लोग सभी आया। अच्छा है ये एक खुशी है इतना लोग जमा तो है इतना सबका है मिलजुल के रह रहा है इस गांव का है और परिस्थिति को समझ सकता हूँ कितना है होमली फीलिंग है सबका है। आजकल है तो सभी ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಸನ ಹಿಡ್ಕೊಂಡು ಹೋಗ್ಲಿಕ್ಕೆ ಕೋರ್ತೀನಿ। ಎರಡನೆಯ ಮಗುವಾಗಿ ಕರಗಾಂವ್ ಗ್ರಾಮದಲ್ಲಿ ಜನಿಸಿದರು. ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸ್ವಗ್ರಾಮದಲ್ಲಿ ಮುಗಿಸಿ ನಂತರ ತಮ್ಮ ಪ್ರೌಢ ಶಿಕ್ಷಣವನ್ನು 1996ರಿಂದ 1999ರವರೆಗೆ ಹಾಗೂ ತಮ್ಮ ಕಾಲೇಜು ಶಿಕ್ಷಣವನ್ನ ಯಾದಗುಡಿ ಗ್ರಾಮದ ಶ್ರೀ ಲವ ಸರದೇಸಾಯಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿದರು. ತದನಂತರ ದೇವರ ಅನುಗ್ರಹ ತಂದೆಯ ಸತತ ಪ್ರಯತ್ನದಿಂದ ಅವರಿಗೆ ಭಾರತೀಯ ಸೇನೆಯಲ್ಲಿ ಸರ್ಕಾರಿ ನೌಕರಿ ಲಭಿಸಿತು. ಅವರು ಜುಲೈ 1, 2006ರಲ್ಲಿ ಸೇವೆಗೆ ಹಾಜರಾಗುತ್ತಾರೆ. ಗುಲ್ಬರ್ಗಾದಿಂದ ಸೇವೆಗೆ ಭರ್ತಿಯಾಗಿ ತಮ್ಮ ವೃತ್ತಿಯ ತರಬೇತಿಯನ್ನ ಬೆಂಗಳೂರಿನ ಯಲಹಂಕದಲ್ಲಿ ಪೂರೈಸಿ ಜಲಂಧರದಲ್ಲಿ ತಮ್ಮ ಸಿಪಾಯಿ ವೃತ್ತಿಯನ್ನ ಆರಂಭಿಸುತ್ತಾರೆ. ಆನಂತರ ಜಲಂಧರದಿಂದ ಜಾರ್ಖಂಡ್ಗೆ ವರ್ಗಾವಣೆಗೊಂಡು ಅಲ್ಲಿಯೂ ಸಹಿತ ತಮ್ಮ ಸೇವೆಯನ್ನ ಅತ್ಯಂತ ಧೈರ್ಯಶಾಲಿಯಾಗಿ ಮತ್ತು ಪ್ರಾಮಾಣಿಕವಾಗಿ ಮುಂದುವರಿಸುತ್ತಾರೆ. ನಂತರ ಪ್ರತಿ ಸೈನಿಕರ ಜೀವನದಲ್ಲಿಯೂ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಪ್ರದೇಶ ಇದು ಅತ್ಯಂತ ಕಠಿಣವಾದ ಪ್ರದೇಶವೂ ಸಹಿತ ಹೌದು. ಅದೇ ರೀತಿಯಾಗಿ ಪ್ರತಿಯೊಬ್ಬ ಸೈನಿಕ ಹೆಮ್ಮೆ ಪಡುವಂತ ಪ್ರದೇಶವೂ ಹೌದು. ಅದೇ
ಜಮ್ಮು ಕಾಶ್ಮೀರದಲ್ಲಿ ವರ್ಗಾವಣೆಗೊಂಡು ಬಾರಾಮುಲ್ಲಾದಲ್ಲಿ 2011ರಿಂದ 2019ರವರೆಗೆ ಭಾರತೀಯ ಹೆಮ್ಮೆಯ ಯೋಧನಾಗಿ ಸುಮಾರು ವರ್ಷಗಳ ಕಾಲ ಜಮ್ಮು ಕಾಶ್ಮೀರದ ಚಳಿಯಲ್ಲಿ ಭಾರತ ತಾಯಿಯ ಸೇವೆಯನ್ನ ಮಾಡ್ತಾರೆ. ತದನಂತರ 2019ರಲ್ಲಿ ಕಾಶ್ಮೀರದಿಂದ ಹೈದರಾಬಾದ್ಗೆ 99 RAF ಬಟಾಲಿಯನ್ಗೆ ವರ್ಗಾವಣೆಗೊಂಡು 2019ರಿಂದ ಡಿಸೆಂಬರ್ 2020ರವರೆಗೆ ಅತಿರಿಕ್ತವಾಗಿ ಭಾರತ ತಾಯಿಯ ಸೇವೆಯನ್ನ ಮುಂದುವರಿಸಿರುತ್ತಾರೆ. ಆದರೆ ದುರದೃಷ್ಟವಶಾತ್ ಹೈದರಾಬಾದ್ನಲ್ಲಿ ತಾವು ಕಾರ್ಯ ಪ್ರವೃತ್ತರಾಗಿದ್ದಾಗ ಸೇವೆಯಲ್ಲಿದ್ದಾಗಲೇ ಅಪಘಾತಕ್ಕೆ ತುತ್ತಾಗಿ ತಮ್ಮ ಕೊನೆಯುಸಿರನ್ನು ಎಳಿತಾರೆ. ಇಂದು ನಾವು ದೇಶ ಸೇವೆಯಲ್ಲಿ ತನ್ನ ಜೀವನವನ್ನೇ ಅರ್ಪಿಸಿದ ವೀರ ಯೋಧ ಮುತ್ತಪ್ಪ ಅವರ ಅಕಾಲಿಕ ನಿಧನದ ಬಗ್ಗೆ ಮಾತನಾಡುವಾಗ ನಮ್ಮೆಲ್ಲರ ಕಣ್ಣಿನಂಚಿನಲ್ಲಿ ನೀರು ತುಂಬಿಕೊಳ್ಳುತ್ತವೆ. ಮುತ್ತಪ್ಪ ಅರ್ಥಾತ್ ಮುತ್ತುರಾಜ ಕೇವಲ ಒಬ್ಬ ಕುಟುಂಬದ ಸದಸ್ಯನಾಗದೆ ಒಳ್ಳೆಯ ಪತಿಯಾಗಿ, ಮನೆಗೆ ಒಳ್ಳೆಯ ಮಗನಾಗಿ, ಅಣ್ಣನಾಗಿ, ಪ್ರೀತಿಯ ಸ್ನೇಹಿತನಾಗಿ, ಚಿಕ್ಕ ಮಕ್ಕಳಿಗೆಲ್ಲ ಮಾರ್ಗದರ್ಶಕನಾಗಿ, ಸಮಾಜಕ್ಕೆ ಒಳ್ಳೆಯ ನಾಗರಿಕನಾಗಿ, ಹೆಮ್ಮೆ ಪಡುವ ಶಿಸ್ತು ಮತ್ತು ನಿಷ್ಠೆಯಿಂದ ಕಾರ್ಯನಿರ್ವಹಿಸುವ ಸಾಹಸಿ ಯೋಧನಾಗಿ ನಮ್ಮೆಲ್ಲರ ಮಧ್ಯೆ ಇದ್ರು. ಭಾರತೀಯ ಸೇನೆಯಲ್ಲಿ CRPFನಲ್ಲಿ ಸೇವೆ ಸಲ್ಲಿಸುತ್ತಾ ದೇಶದ ಸುರಕ್ಷತೆಗಾಗಿ ಹಗಲಿರುಳು ದುಡಿದು ನಕ್ಷತ್ರದಂತೆ ಕೆಲವೇ ವರ್ಷಗಳಲ್ಲಿ ಕಣ್ಮರೆಯಾದರು.